ಅಗ್ನಿಬಳ್ಳಿ ಅಥವಾ ಇರುಂಬಳ್ಳಿ ಹುಲ್ಲುಗಾವಲು, ಕುರುಚಲು ಕಾಡು, ಪಾಳು ಭೂಮಿ ಹಾಗೂ ಹೊಲ ತೋಟಗಳಲ್ಲಿಯೂ ಸಹ ಕಂಡುಬರುವಂತಹ ಉಷ್ಣವಲಯದ ನಿವಾಸಿಯಾಗಿರುವಂತಹ ಸಸ್ಯ. ಸಪಿಂಡೇಸಿಯೇ ಕುಟುಂಬಕ್ಕೆ ಸೇರಿದ ಇದರ ವೈಜ್ಞಾನಿಕ ಹೆಸರು ಕಾರ್ಡಿಯೋಸ್ಪರ್ಮಮ್ ಹ್ಯಾಲಿಕಾಸಬಮ್. ಕನ್ನಡದಲ್ಲಿ ಅಗ್ನಿಬಳ್ಳಿ, ಇರುಂಬಳ್ಳಿ, ಕಕರಲತಾ, ಕಂಗುಬಳ್ಳಿ, ಮಿಂಚಿನ ಬಳ್ಳಿ ಮುಂತಾದ ಹೆಸರುಗಳಿದ್ದರೆ ಸಂಸ್ಕೃತದಲ್ಲಿ ಇಂದ್ರವಲ್ಲಿ ಎಂದು, ಆಂಗ್ಲ ಭಾಷೆಯಲ್ಲಿ ಬಲೂನ್ ಪ್ಲಾಂಟ್, ಬಲೂನ್ ವೈನ್, ಲವ್ವಿನ್ ಪಫ್, ಆರ್ಟ್ ಸೀಡ್, ಆರ್ಟ್ ಪಿ ಮುಂತಾದ ಹೆಸರುಗಳಿವೆ. ಅತಿ ವೇಗವಾಗಿ ಬೆಳೆಯುವ ಅಗ್ನಿಬಳ್ಳಿ ಸುಮಾರು 10 ಅಡಿಗಳಷ್ಟು ಉದ್ದವಾಗಿ ಬೆಳೆಯಬಲ್ಲ ಸಸ್ಯವಾಗಿದ್ದು, ಬೇವಿನ ಎಲೆಯ ವಿನ್ಯಾಸವುಳ್ಳ ನೀಳವಾದ ತಿಳಿ ಹಸಿರು ಬಣ್ಣದ ಗರಗಸದಂತಹ ಅಂಚುಗಳುಳ್ಳ 3 ಎಲೆಗಳು ಒಂದೇ ಬುಡದಿಂದ ಕುಡಿಯೊಡೆದಿದ್ದು ಪರ್ಯಾಯ ಮಾದರಿಯಲ್ಲಿ ಜೋಡಣೆಗೊಂಡಿರುತ್ತವೆ. ಪ್ರತಿ ಶಾಖೆಯಲ್ಲೂ ಸಹ ಇಂತಹ 3 ಉಪಶಾಖೆಗಳಿದ್ದು ಒಟ್ಟು 9 ಎಲೆಗಳಿರುತ್ತವೆ. ಬಿಳಿಯ ಬಣ್ಣದ ಚಿಕ್ಕ ಚಿಕ್ಕ ದಳಗಳಿಂದ ಕೂಡಿದ ಪುಟ್ಟದಾದ ಹೂವುಗಳಿದ್ದು ಉಸಿರು ಬುರುಡೆಯಂತಹ ಊದಿಕೊಂಡ ತ್ರಿಕೋಣಾಕಾರದ ಮೆರೂನ್ ಮಿಶ್ರಿತ ಹಸಿರು ಬಣ್ಣದ ಕಾಯಿಗಳಿರುತ್ತವೆ. ಇದರೊಳಗಿನ ಬೀಜಗಳು ಪಕ್ವವಾದ ಬಳಿಕ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಈ ಕಪ್ಪು ಬೀಜಗಳಲ್ಲಿ ಬಿಳಿಯ ಬಣ್ಣದ ಹೃದಯಾಕಾರವಿದ್ದು ಈ ಕಾರಣಕ್ಕಾಗಿಯೇ ಇದನ್ನ ಆರ್ಟ್ ಸೀಡ್ ಎಂದು ಕರೆಯುತ್ತಾರೆ. ಆಯುರ್ವೇದ, ಸಿದ್ಧವೈದ್ಯ ಪದ್ಧತಿ ಹಾಗೂ ಸಾಂಪ್ರದಾಯಿಕ ಔಷಧೀಯ ಪದ್ಧತಿಗಳಲ್ಲಿ ಈ ಸಸ್ಯದ ಬೇರು, ಎಲೆ, ಕಾಂಡ ಹಾಗೂ ಬೀಜಗಳನ್ನು ಔಷಧೀಯ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಅಗ್ನಿಬಳ್ಳಿಯು ಕೀಟ ನಿರೋಧಕ ಗುಣಗಳಿಂದ ಕೂಡಿದ್ದು ಸಂಧಿವಾತ, ನರಗಳಿಗೆ ಸಂಬಂಧಿಸಿದ ಕಾಯಿಲೆಗಳು, ಮೂಲವ್ಯಾಧಿ, ಕಾಲುಗಳ ಬಿಗಿತ, ಚರ್ಮ ರೋಗಗಳು, ಕಣ್ಣು ಹಾಗೂ ಕಿವಿಯ ಸಮಸ್ಯೆಗಳಲ್ಲೂ ಸಹ ಬಳಸಲಾಗುತ್ತದೆ. ಎಮೆಟಿಕ್ ಹಾಗೂ ಆಂಟಿಪೈರೆಟಿಕ್ ಗುಣಗಳಿಂದ ಕೂಡಿರುವ ಇದನ್ನ ಶ್ವಾಸನಾಳದ ಚಿಕಿತ್ಸೆಯಲ್ಲೂ ಸಹ ಬಳಸಲಾಗುತ್ತದೆ. ಮಂಡಿ ನೋವು ಹಾಗೂ ಇತರೆ ಕೀಲು ನೋವುಗಳಲ್ಲಿ ಇದರ ಎಲೆಗಳನ್ನ ಉಪ್ಪು ಸೇರಿಸಿ ಪ್ಲಾಸ್ಟರ್ನಂತೆ ಬಳಸಲಾಗುತ್ತದೆ. ಇದರ ಎಲೆಗಳಿಂದ ಸಾಂಪ್ರದಾಯಿಕ ಚಹಾ ತಯಾರಿಸಿಕೊಂಡು ಕುಡಿಯುತ್ತಾರೆ ಸಹ. ಹಾಗೂ ಈ ಅಗ್ನಿಬಳ್ಳಿಯ ತಾಜಾ ಎಲೆಗಳನ್ನ ತರಕಾರಿಯಂತೆ ಬಳಸಬಹುದಾಗಿದ್ದು ಅಗ್ನಿಬಳ್ಳಿಯ ಎಲೆಗಳು ಕೇಶವರ್ಧಕವಾಗಿರುವುದರಿಂದ ಬುಡಕಟ್ಟು ಜನಾಂಗದವರು ತಲೆ ಕೂದಲುಗಳನ್ನು ತೊಳೆಯಲು ಈ ಸಸ್ಯದ ಎಲೆಗಳನ್ನು ಬಳಸುತ್ತಾರೆ. ಈ ಸಸ್ಯದ ಬೀಜಗಳಿಂದ ತಯಾರಿಸುವ ಎಣ್ಣೆಯು ಮಂಡಿ ಹಾಗೂ ದೇಹದ ಯಾವುದೇ ನೋವುಗಳಿಗೂ ಸಹ ಸಹಕಾರಿಯಾಗಿದ್ದು ಥೈಲ್ಯಾಂಡ್, ವಿಯೆಟ್ನಾಂ, ದಕ್ಷಿಣ ಆಫ್ರಿಕಾ, ಇಂಡೋನೇಷಿಯಾ, ಚೀನಾ ಮುಂತಾದ ರಾಷ್ಟ್ರಗಳಲ್ಲಿ ಇದರ ಬಳಕೆ ವ್ಯಾಪಕವಾಗಿದ್ದು ಕ್ಯಾನ್ಸರ್ ಚಿಕಿತ್ಸೆಗೂ ಸಹ ಇದನ್ನ ಬಳಸಲಾಗುತ್ತದೆ. ಈ ಸಸ್ಯದ ಮತ್ತೊಂದು ಉಪಯೋಗವೆಂದರೆ ಈ ಸಸ್ಯದ ಬಳ್ಳಿಗಳಿಂದ ಬುಟ್ಟಿಗಳನ್ನು ಎಣೆಯಬಹುದಾಗಿದೆ. ಈ ಸಸ್ಯದ ಬಳಕೆಯಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದಿದ್ದರೂ ಕೂಡ ಇದರ ಎಲೆಯ ಪಾನೀಯವನ್ನ 10 ರಿಂದ 15 ml ಹಾಗೂ ಕಷಾಯವನ್ನ 50 ರಿಂದ 60 ml ಗಳಷ್ಟು ಸೇವಿಸಬಹುದಾಗಿದ್ದು ಗರ್ಭಿಣಿಯರಿಗೆ ಇದನ್ನ ಬಳಸದಿರಲು ಸೂಚಿಸಲಾಗಿದೆ.